ಬಂದಿಲ್ವಾ? ACS ಯಾರಾದ್ರೂ ಬಂದಿದ್ದೀರಾ? ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ARCS ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸರ್ 21 ಬಿಡೋಣ ಸರ್ 21 ಇಲ್ಲೇ ಅರ್ಜಿ ಕಲೆಕ್ಟ್ ಮಾಡ್ಕೊಂಡ್ರು ಕಲೆಕ್ಟ್ ಮಾಡಿ ಕರೀತಾರೆ ಅದು ARCS ನಿಮಗೋಸ್ಕರನೇ ಕರ್ಸಿರೋದು. ಮಾತಾಡ್ಬಾರ್ದು. ರೀರೈಟ್ ಕಂಪ್ಲೀಟ್ ಆಗಿದೆ. ಯಾರು ಸುಸ್ತಿಲ್ಲ ಪ್ರೊಸೀಜರ್ ನಿಮ್ಮ ಡಿಪಾರ್ಟ್ಮೆಂಟ್ ಯಾರು ಮಾಡ್ಕೊಳ್ಳಿ ಸರ್. ರೈತರು ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಲೋನ್ ಬೇಕಿಲ್ಲ. ಸಾಲ ಪಾಪ ವಾಪಸ್ ಕಟ್ಟಿದ್ದಾರೆ. ಹೌದಲ್ಲ? ರಿಪೇಮೆಂಟ್ ಆಗಿದೆ. ಅದು ಅವ್ರ ಮೇಲೆ ಆಡಿಟ್ ಆಗಬೇಕು. ಈಗ ಆಡಿಟ್ ಪ್ರಾಸೆಸ್ ನಡೀತಾ ಇದೆ ಸರ್. ಎಷ್ಟು ವರ್ಷಕ್ಕೊಂದ್ಸಲ ಆಡಿಟ್ ಆಗುತ್ತೆ ಸರ್? ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ಇದಾಗಿ? ಅದು ಡಾಕ್ಯುಮೆಂಟ್ಸ್ ದುಡ್ಡು ಇಸ್ಕೊಳಕ್ ಬರ್ತದೆ, ಅವಾಗ ಆಡಿಟ್ ಮಾಡಕ್ಕಾಗಲ್ವಾ? ನೀವು ಆಡಿಟ್ ಮೇಲೆ ಆಡಿಟ್ ಆದ್ಮೇಲೆ ಎಫ್ಐಆರ್ ಮಾಡ್ಬೇಕಲ್ವಾ? ಈಗ ಹೋಯ್ತಾ ಕೇಸ್ ಹೋಯ್ತಾ? ಕೋರ್ಟಾಗ ಎಫ್ಐಆರ್ ಮಾಡ್ಬಿಟ್ರಿ, ಈಗ ಎಫ್ಐಆರ್ ಅನ್ನು ಆಡಿಟ್ ಮಾಡ್ತೀರಾ, ಕೇಸ್ ಉಲ್ಟಾ ಆಗುತ್ತೆ. ಸಿಂಪಲ್. ನಿಮ್ಮ ಆಫೀಸರ್ಸಿಗೆ ಏನ್ ಬೇಕಂತ ಎಲ್ಲ ಗೊತ್ತಿದೆ, ಗೊತ್ತಾಯ್ತಾ? ನಾನು ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಈಗ ಎಫ್ಐಆರ್ ಮಾಡಿದ್ದೀರಾ ಫಸ್ಟು, ಆಮೇಲೆ ಆಡಿಟ್ ಮಾಡ್ರಿ. ಏನರ್ಥ? ಪೂರ್ವಾಗ್ರಹ ಪೀಡಿತ ಅಂತ ಆಡಿಟ್ ಅವಾಗಿನ ಸರ್. ನೋಡಿ ಸರ್, ಅವ್ರ ಹತ್ರ ವೋಚರ್ಸ್ ಇದೆ, ದುಡ್ಡು ಕಟ್ಟಿದ್ದಾರೆ ನೋಡಿ, 1,90,000 ಕಟ್ಟಿದ್ದಾರೆ. ಜೊತೆ ಬಡ್ಡಿನೂ ಕಟ್ಟವ್ರೆ. ಕೊಡಿ ಅವ್ರಿಗೆ NOC ಇರೋರಿಗೆ ಕೊಡಿ, ವೋಚರ್ಸ್ ಇರೋರಿಗೆ ಕೊಡಿ ಸರ್. ಇಲ್ಲದೆ ಆಮೇಲೆ ನೋಡ್ಕೊತಾರೆ. ಈಗ ಅಡ್ಮಿನಿಸ್ಟ್ರೇಟಿವ್ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಯಾರು ಕೊಡ್ಸಿ ನೋಡಿ, ಸೈನ್ ಮಾಡ್ತಾರಲ್ಲ, ಸೈನ್ ವೆರಿಫಿಕೇಶನ್ ಮಾಡಿಸಿ. ಸೈನ್ ಎಲ್ಲ ಇದೆಯಲ್ಲ ಇಲ್ಲಿ, ನೀವೇನ್ ಮಾಡ್ಬೇಕು ಅಂತ ನೆಕ್ಸ್ಟು ಸೀಲು ಹಾಕ್ಸ್ಕೋಬೇಕು ಜೊತೆಗೆ. ಇಲ್ಲ ಸರ್, ಪಾಪ ಕೇಳಕ್ ಹೋಗಿರಲ್ಲ, ಬಂದಿದೆಯಲ್ಲ ಮತ್ತೆ ಈ ರೆಸಿಪ್ಟ್ ನಂಬರ್ ಇದೆಯಲ್ಲ ನಿಮ್ಮಲ್ಲಿ. ಈಗ ಎಲ್ಲ ಚೆಕ್ ಕರೆದಿಲ್ಲ ಹೇಳಿ, ಚೆಕ್ ಕರೆದಿಲ್ಲ, NOCಗಳು ಇಶ್ಯೂ ಮಾಡಿ. ಇಲ್ಲ ನಮ್ಮ ಆಫೀಸ್ ಆಮೇಲೆ ಡ್ರಿಲ್ ಮಾಡ್ಸೋದು ಆಮೇಲೆ ಎಷ್ಟು ದಿನ ಬೇಕು ಇವರಿಗೆ NOC ಇಶ್ಯೂ ಮಾಡೋಕ್ಕೆ? ಸೈನ್ ಮಾಡ್ಕೊತೀನಿ ಮೇಲೆ ದಯವಿಟ್ಟು ಮಾಡಿಸ್ಕೊಡಿ. ಯಾಕಂದ್ರೆ ಅವರು ಈಗ ನೆಕ್ಸ್ಟ್ ಬೆಳೆ ಸಾಲ ತಗೋಬೇಕು. ಇಲ್ಲ ನೀವೇ ಕೈಯಿಂದ ಕೊಡಿ. ಈಗ NOC ಕೊಡಕ್ ನಾವು ಹೇಳ್ತದೆ 15 ದಿನ ಕೊಡ್ತೀವಿ, 15 ದಿನಕ್ಕೆ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಒಂದು 2-3 ಜನ ರೆಪ್ರೆಸೆಂಟೇಟಿವ್ ನಮ್ಮ ಆಫೀಸಿಗೆ ಬನ್ನಿ. ಆಯ್ತಾ? ಆಗ್ಬೋದಾ? ಸ್ವಲ್ಪ ಸಾಲ ಇದ್ದಕ್ಕೆ ಎಲ್ಲ ತಗೋಬಿಟ್ರು. ಸರ್ಕಾರನೇ ಹರಾಜ್ ಮಾಡಿ ತಗೊಂಡು 13 ವರ್ಷ ನಾವು 5 ಕೋಟಿ ಕಟ್ಟಿ 10,000 ಸಾಲನೂ ಕಟ್ಟಲೆ ಸರ್. ನಾನು ಅದು ಕಿಮ್ಮತ್ತೆಲ್ಲ ಕಟ್ಟಿ, ಕಿಮ್ಮತ್ ಹಣ ಎಲ್ಲ ಕಟ್ಟಿ, ಲಾಯರ್ ಆಫೀಸ್ಗೆಲ್ಲ ತಿರ್ಗಿ ಸಾಗ ಹೋದ್ವಿ ನಾವು ಗಂಡ ಹೆಂಡತಿ. ಕರುಮೈ ಕಾಲದಲ್ಲಿ ಆದ್ದು ಇವೆ ತಗೊಂಡು ಶಾನ್ಭಾಗ್ರು, ನಾಗರಾಜ್ ಶೆಟ್ರು ಅವ್ರ ಕಾಲದಲ್ಲಿ ಆದದ್ದು ಸರ್. ಇಲ್ಲಿವರೆಗೂ ಎಲ್ಲ ಅವಿಕೋಬಿಟ್ರು. ತಹಸೀಲ್ದಾರ್ ಆಫೀಸಲ್ಲಿ, AC ಆಫೀಸು, ಮೈಸೂರು DC ಆಫೀಸು, ಅಲ್ಲೆಲ್ಲ ತಿರುಗಿ ಇವಾಗ ರಿಕಾರ್ಡ್ ಎಲ್ಲ ತಂದೆ ಹೋಗಿ ಲಾಯರ್ ಕಟ್ಟೆ 2-3 ಜನ ಬೇಕಾದಷ್ಟು ಹಣ ಸುರಿದ್ಬಿಟ್ಟೆ. 1 ಎಕರೆ 13 ಕುಂಟೆ ಮುಂಜೂರಾಗಿ ಆದೇಶ ಆಗಿ ಎಲ್ಲ ಇಳುವರಿ, ಬೀಜಾಗ ಬಗರುಪ್ಪು ಅಂಥದ್ದನ್ನ ನಮಗೆ ಕಟ್ಟಿ ಎಲ್ಲ ನಾವು ಮಾಡಿ ಕೊನೆಗೆ ನಮ್ದು ಎಲ್ಲ ಹಣ ಎಲ್ಲ ಕಟ್ಟಿ ಪಾಪ ಮಣ್ಣಾತು ಅಂತ ಮೈಸೂರು ಹೈಕೋರ್ಟಿಗೆ ಗೆದ್ಕೊಟ್ರು ಪಾಪ ನಮ್ದು. ಇನ್ನೂವರೆಗೂ ಎಲ್ಲ ಅವರು ಇದ್ರಲ್ಲಿ ಮಡಿಕೊಂಡು ನನ್ಗೇನು ಕೊಡ್ಲಿಲ್ಲ.
ಸರ್. ಇವಾಗಲೆಲ್ಲ ಒಂದೊಂದು ದುಡ್ಡು ಕೊಟ್ಟು ತಗೋತಾ ಇದ್ದೀನಿ. ನನ್ಗೆ ಹಣ ಕೊಡ್ಲಿ, ನಾನು ಕಟ್ಟಿರೋ ಹಣನ ಇಲ್ಲದೆ ನನಗೆ ಸಾಗುವಳಿ ಕೊಡ್ಲಿ ಆ ಜಮೀನಿಗೆ. ಈಗ ಸಾಲಕ್ಕೆ ಅದರ ಜಮೀನು ಬೇರೆನೂ ಮಾಡಿ ನನ್ನ ಜಮೀನ್ ಮೇಲೆ ತಂದು ಕುಂತವ್ರಲ್ಲ, ಗದ್ದೆ ಅಳಗ್ಬಿಟ್ಟು ನಾಲ್ಕಾ ಮೂಲೆನ ಚೌಕನು ಒಂದು ಸಮಯ ಜಮೀನ ಅದ್ರಲ್ಲಿ ಕ್ರಾಸ್ ಮಾಡಿ ತಗೊಂಡವ್ರೆ ಅವನು ಕೊಡಕ್ಕೆ. ಸರ್ ಎಷ್ಟು ಅದ ಮೂಳೆ ಮುಡ್ದಿದ್ರು ಅವರು. ನಮ್ಮ ಯಜಮಾನ್ರು ಮಿಲಿಟ್ರಿಲಿ ರಕ್ತ ಬಸ್ತಿ ಮೊದಲನೇ ಗುನ್ನೆ ತಿಂದೆ ವಯ್ಯ ಕಾಲದಲ್ಲಿ ಗೆದ್ದಿರೋದು ಸಾರ ಜಮೀನು. ಎಚ್ ಪಿ ಚಿಕ್ಕೇಗೌಡ ಅಂತ ಮಿಲಿಟ್ರಿ ಸಿಪಾಯಿ ಇವತ್ತು ಕೂಗ್ತಾರೆ ಮೈಸೂರೊಳಗೆ ನಮ್ಮ ಕ್ಯಾಂಟೀನಲ್ಲಿ. ಈಗ ನಾನು ಹಣ ಕೊಟ್ಟಿರ್ಬೇಕು, ಇಲ್ಲ ಅಂದ್ರೆ ನಾನು ಜಮೀನು ಕೊಡ್ಬೇಕು. ನೋಡ್ತೀರ ಹಾ ಚಿಕ್ಕಮ್ಮ ಆಸ್ಪತ್ರೆ ಜಮೀನು ಆಸ್ಪತ್ರೆ ಕಾಲು ಒಂದು ಆರ್ಡ ಕೊಡಿ ಇವ್ರಿಗೆ ಅಂತ ಹೇಳಿ ಅವರು ಒಂದ್ ನಿಮಿಷ ಅಮ್ಮ, ಒಂದ್ ಬರ್ಬಿಟ್ಟು ಹೋದ್ರು ಚಿಕ್ಕಮ್ಮ ಸರ್. ಒಂದು ನಿಮಿಷ ರೀ. ಉಯಿಗೊಂಡಳ್ಳಿ, ರತ್ನಾಪುರಿ ಮತ್ತೆ ಕಲ್ಯಾಣಹಳ್ಳಿ ಅಂತೇಳಿ 5 ಗ್ರಾಮದಲ್ಲಿ ಹಿಂದೆ 1947ರಲ್ಲಿ ಮೈಸೂರು ರೆಜಿಮೆಂಟ್ ಯಾರು ಸೈನಿಕರಿದ್ರು ಅವರು ಸೆಕೆಂಡ್ ವರ್ಲ್ಡ್ ಅಲ್ಲಿ ಭಾಗವಹಿಸಿರ್ತಾರೆ. ಅವ್ರಿಗೆ 1952ರಲ್ಲಿ ಒಂದು ಕಮಿಟಿ ಮಾಡಿ ತಲಾ 10 ಎಕರೆ ಅಂತ ಹೇಳಿ 350 ಜನಕ್ಕೆ ಸೈನಿಕರಿಗೆ ಅದು ಮಂಜೂರಿ ಮಾಡ್ತಾರೆ. ಆವಾಗ ಲೋಕಲ್ ಬಂದು ಒಂದು ಕಮಿಟಿ ಮಾಡ್ತಾರೆ. ಅದು 63ನೇ ಇಸ್ವಿಲಿ ಕಮಿಟಿ ಮಾಡಿ ಒಂದು ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿ ಆ 3500 ಎಕರೆ ನೋಡ್ದ ಅಂತ ಸಂದರ್ಭದಲ್ಲಿ 800 ಎಕರೆ ವ್ಯವಸಾಯ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಅದ್ರ 800 ಎಕರೆ ಬಿಟ್ಟು 284 ಜನಗಳಿಗೆ ತಲಾ 10 ಎಕರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 8 ಎಕರೆನ ಮಂಜೂರಿ ಮಾಡ್ತಾರೆ. ಆ ಮಂಜೂರಿ ಮಾಡಿ ಆ ಸೈನಿಕರೆಲ್ಲ ತಗೊಂಡು ಇಲ್ಲಿವರೆಗೂ ಕೆಲವರು ಅನುಭವದಲ್ಲಿದ್ದಾರೆ, ಕೆಲವರು ಮಾರಾಟ ಮಾಡಿಲ್ಲ, ಹೊಟ್ಟೋಗ್ಬಿಟ್ಟಿದ್ದಾರೆ. ಅದು ಉಳಿದಂತಹ 800 ಎಕರೆ ಜಮೀನು ಏನಿತ್ತು ಅನ್ಕಂಡಬಲ್ ಲ್ಯಾಂಡ್, ಅದನ್ನ ಸ್ಥಳೀಯ ಗ್ರಾಮದವರೆಲ್ಲ ಅದನ್ನ ವ್ಯವಸಾಯ ಮಾಡ್ಕೊಂಡು ತೋಟ ಮಾಡ್ಕೊಂಡು ಅನಧಿಕೃತವಾಗಿ ಹಸನು ಮಾಡ್ಕೊಂಡು ಉಳುಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಒಂದು 23 ಕೇಸು ನಿನ್ನೆ ಆರ್ಡರ್ ಆಗಿದೆ. ಏನು ಅನ್ಆಥರೈಸ್ 425 ಎಕರೆ 195 ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ಅದನ್ನ ಎವಿಕ್ಷನ್ ಮಾಡಿ ಅಂತಾನೆ ನಿನ್ನೆ ಆರ್ಡರ್ ಆಗಿದೆ ಸರ್. ಅವರು ಸೈನಿಕರು ಕೋಟದಲ್ಲಿ ಮಂಜೂರಿ ಮಾಡ್ಕೊಂಡವರೆಲ್ಲ ಏನಾಗಿದ್ದಾರೆ, ಸಿಕ್ಕಾಪಟ್ಟ ಕೈ ಬದಲಾಯಿಸಿದ್ದಾರೆ. ಅದು ಕರೆಕ್ಟ್ ಆಗಿ ಸ್ಕೆಚ್ ಇಲ್ಲ, ಅವಾಗೆಲ್ಲ 52ನೇ ಇಸ್ವಿ ಆಗಿರ್ತಕ್ಕಂಥದ್ದು. ಈಗ ಇವ್ರು ಕೊಟ್ಟಿರ್ತಕ್ಕಂಥ ಮನವಿ ಏನು ಅಂತಂದ್ರೆ, ನನ್ಗೆ ಯಾವ್ದೋ ಮಂಜೂರಿ ಆಗಿತ್ತು ನನ್ನ ಗಂಡನ್ನ ಕೊಡಿ ಅಂತೇಳಿ. ಅದನ್ನ ಹಿಂದೆ 2023ರಲ್ಲಿ ಹಳೆ ತಹಸೀಲ್ದಾರ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ಅಳತೆ ನೋಡದಂತ ಸಂದರ್ಭದಲ್ಲಿ ಆ ಜಾಗ ಬೇರೆ ಮಾಜಿ ಸೈನಿಕರು ಕೊಟ್ಟದಲ್ಲಿ ಬೇರೆಯವ್ರು ಮಂಜೂರಿ ಆಗಿದೆ, ನಿಮ್ಗೆ ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈಗ ಆಲ್ರೆಡಿ ಅದಕ್ಕೆ ಟೋಟಲಿ ಅದು 5-6 ಗ್ರಾಮ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಮತ್ತು ಇತ್ತೀಚಿನ ಸೈನಿಕರು ಕೂಡ ಅದು ನಮ್ಗೆ ಬೇಕು ಅಂತೇಳಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕೊಂಡು 7 ವರ್ಷದ ಅನುಭವ ಪೂರ್ತಿ ಇದ್ರು ದೇವಿಕರ ಕೆಳಗಡೆ ಸರ್. ಅನುಭವ ಇದ್ರು ಪೂರ್ತಿ ಅವರು 22ರಲ್ಲಿ ಅವ್ರಿಗೆ 22 ತಪ್ಪಾಗಿದೆ ಸರ್. ಬೇರೆಯವ್ರಿಗೆ ಮಂಜೂರಿ ಆಗಿದೆ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದು ಬೇಕಾದ ಮಂಜೂರಿ ಮಾಡಿಸಿದ್ದಾರೆ ಸರ್. ಇವರು ಮೂಲ ಸೆಕೆಂಡ್ ವರ್ಲ್ಡ್ ಭಾಗವಹಿಸ್ತಾರಲ್ಲ ಸರ್, ಇವರು ಅವ್ರು ಮಾಡೋಂಗಿಲ್ವಲ್ಲ ಸರ್. ಇವ್ರು ಮೊದಲು ಮಂಜೂರಿ ಆಗಿದ್ದ ಜಾಗ ಅದು. ಟ್ರಾನ್ಸಾಕ್ಷನ್ ಆಗ್ತದೆ. ಈಗ ಹತ್ರ ಅದಕ್ಕೆ ಎಲ್ಲ ಒಂದು ಕೋಟಿ